ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ ರೆಡ್ ಚಾನಲ್. ಸೊ ನಾನಿವತ್ತು ಸ್ಪೈಸಿ ಗಾರ್ಲಿಕ್ ಚಿಕನ್ ಬ್ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಚಿಕನ್ ಬ್ರೆಸ್ಟ್ನ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಈ ಥರ ಕಟ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನ ಮ್ಯಾರಿನೇಷನ್ ಒಂದು 2 hours ಮ್ಯಾರಿನೇಷನ್ ಮಾಡಿದ್ದೀನಿ ನಾನು. ಇದಕ್ಕೆ ಮ್ಯಾರಿನೇಷನ್ ಮಾಡೋಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಪುಡಿ, ಚಿಲ್ಲಿ ಫ್ಲೇಕ್ಸ್, ಹಾಗೆ ಸ್ವಲ್ಪ ಲೆಮನ್ ಇಲ್ಲ ಸೋಯಾ ಸಾಸ್ ಆದರೂ ಯೂಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಆಯಿಲ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಮ್ಯಾರಿನೇಷನ್ ಒಂದು 2 hours ಅಟ್ಲೀಸ್ಟ್ 1 hour ಆದರೂ ಇಡಿ, ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿದ್ದೀನಿ. ಬಟರ್ ಇಲ್ಲ ಅಂದರೆ ನೀವು ಕುಕ್ಕಿಂಗ್ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು. ಬಟರೆಲ್ಲ ಚೆನ್ನಾಗಿ ಕಾದ ನಂತರ ಈಗ ನಾನು ಚಿಕನ್ ಬ್ರೆಸ್ಟ್ ಏನು ಮ್ಯಾರಿನೇಷನ್ ಮಾಡಿಟ್ಟಿದ್ದೆ ಅದನ್ನ ಈಗ ನಾನು ಪ್ಯಾನಲ್ಲಿ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಮ್ಯಾರಿನೇಷನ್ ಮಾಡೋದ್ರಿಂದ ಅದು ಮಸಾಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 1 hour ಆದರೂ ಮ್ಯಾರಿನೇಷನ್ ಮಾಡಿ ಇಡಿ. ಸೊ ಇದು ಒಂದು ಎರಡು ಕಡೆನೂ 4 minutes ಎರಡು ಕಡೆ ಚೆನ್ನಾಗಿ ಫ್ರೈ ಆಗಲಿ. ಬಟರ್ ಗಾರ್ಲಿಕ್ ಆಗಿರೋದ್ರಿಂದ ನಾನು ಪುನಃ ಇನ್ನೊಂದು ಸ್ಟೆಪ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಕಟ್ಸ್ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ, ಹಾಗೆ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಕಟ್ಸ್ ಹಾಕ್ತಾಯಿದ್ದೀನಿ ಈ ಥರ. ಈಗ ನಾನು ಟರ್ನ್ ಮಾಡಿ ಹಾಕೋತಾ ಇದ್ದೀನಿ, ನೋಡ್ತಿದ್ದೆ ಒಂದು ಕಡೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಈಗ ಪುನಃ ಇದು ಇನ್ನೊಂದು ಸ್ಟೆಪ್ ಬಾಯ್ಲ್ ಮಾಡೋದ್ರಿಂದ 4 minutes ಸಾಕು. ಈಗ ಮತ್ತೆ ಇನ್ನೊಂದು ಸ್ಟೆಪ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ, ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಪ್ಯಾನಿಗೆ ನಾನು ಬಟರ್ ಏನಿದೆ ಇಷ್ಟೇ ಬಟರಲ್ಲಿ ನಾನು ಪುನಃ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿದ್ರೆ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿರೋ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಬಟರಿಗೆ ನಾನಿಲ್ಲಿ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಗಾರ್ಲಿಕ್ ಪೇಸ್ಟ್ ಇಲ್ಲಾಂದರೆ ಗಾರ್ಲಿಕನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಹಾಗೆ ಸೋಯಾ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಟೊಮೆಟೊ ಸಾಸ್ ಇಲ್ಲ ಅಂದರೆ ರೆಡ್ ಚಿಲ್ಲಿ ಸಾಸ್ ಆದರೂ ಯೂಸ್ ಮಾಡಿ, ಖಾರ ಜಾಸ್ತಿ ಬೇಕು ಅಂತಾದರೆ. ಸೊ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಇಷ್ಟ ಹಾಕಿಬಿಟ್ಟು ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ರೆಸಿಪಿನ ನೀವು ಮೈನಸ್ ಜೊತೆ ಸರ್ವ್ ಮಾಡ್ಕೋಬೋದು. ಹೋಮ್ ಮೇಡ್ ಮೈನಸ್ ಆಲ್ರೆಡಿ ನಾನು ರೆಸಿಪಿ ಹಾಕಿದ್ದೀನಿ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ರೆಸಿಪಿ. ಆ್ಯಂಡ್ ಸೊ ವೀಕೆಂಡ್ಸ್ ಬರ್ತಾ ಇದೆ, ಹಾಗೆ ಮಕ್ಕಳು ಇನ್ನೂ ರಜೆಯಲ್ಲಿ ಇರ್ತಾರೆ, ಸಮ್ಮರ್ ಹಾಲಿಡೇಸ್. ಸೊ ಮನೇಲಿ ಏನಾದರೂ ಮಕ್ಕಳಿಗೆ ಸ್ಪೆಷಲಾಗಿ ಮಾಡಿಕೊಡಿ. ಈ ಥರದ್ದು ಬೋನ್ಲೆಸ್ ಚಿಕನ್ ಮಕ್ಕಳು ಇಷ್ಟಪಡ್ತಾರೆ. ಸೊ ಚಿಕನ್ ಬ್ರೆಸ್ಟಲ್ಲೇ ನಾನು ಇನ್ನೊಂದು ರೆಸಿಪಿ ಮಾಡಿದ್ದೀನಿ, ಅದನ್ನ ಟ್ಯಾಗ್ ಕೂಡ ಮಾಡಿರ್ತೀನಿ ನಾನು, ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರುತ್ತೆ. ಸೊ ಅದನ್ನು ಹೋಗಿ ನೋಡಿ. ಸೊ ಈ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕನ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಪ್ಯಾನಲ್ಲಿ ಹಾಕೋತಾ ಇದ್ದೀನಿ. ಒಂದು 2 minutes ಚೆನ್ನಾಗಿ ಫ್ರೈ ಆದರೆ ಸಾಕು. ಹಾಗೆ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ರೆಸಿಪಿ ಟ್ರೈ ಮಾಡೋದನ್ನ ಮರಿಬೇಡಿ. ಚಿಕನ್ ಬ್ರೆಸ್ಟ್ ರೆಸಿಪಿ ಕೂಡ ತುಂಬ ಇಷ್ಟಪಡ್ತಾರೆ ಖಂಡಿತ ಮಕ್ಕಳು. ಸೊ ಅದನ್ನು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸೊ ಇದನ್ನ ಎರಡು ಕಡೆ ಒಂದು 2 minutes ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡ್ತಿದ್ದೀರಾ ಮಸಾಲ ಎಲ್ಲ ಚೆನ್ನಾಗಿ ಚಿಕನ್ ಬ್ರೆಸ್ಟಿಗೆ ಫುಲ್ ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಸೊ ಇದರ ಮೇಲೆ ಈಗ ನೀವು ಕೊತ್ತಂಬರಿ ಸೊಪ್ಪು ಅಥವಾ ಕರಿ ಲೀವ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಕರಿ ಲೀವ್ಸ್ ಯೂಸ್ ಮಾಡ್ತಾ ಇದ್ದೀನಿ. ರೆಸಿಪಿ ಟ್ರೈ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ ರೆಡ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.